ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆಗೆ ಕಾಂಗ್ರೆಸ್ ಗೈರಾಗ್ತಿರೋದ್ರಿಂದ ದೇಗುಲ ಉದ್ಘಾಟನೆ ಬಹಿಷ್ಕರಿಸಿದ್ರೆ ಬಾಬರ್ಗೆ ಬೆಂಬಲಿಸಿದಂತೆ ಅಂತ ಕಾಂಗ್ರೆಸ್ ನಾಯಕರ ವಿರುದ್ಧ ಪ್ರಮೋದ್ ಮುತಾಲಿಕ್ ಕಿಡಿಕಾರಿದ್ದಾರೆ. ರಾಮ ಮಂದಿರ ಉದ್ಘಾಟನೆ ವಿಚಾರದಲ್ಲಿ ರಾಜಕೀಯ ಬೇಡ, ಹರಿಪ್ರಸಾದ್ಗೆ ಸಚಿವ ಸ್ಥಾನ ಸಿಗದಿದ್ದಕ್ಕೆ ಉಡಾಫೆ ಹೇಳಿಕೆಯನ್ನ ಕೊಡ್ತಿದ್ದಾರೆ. ಗೋಧ್ರಾ ಘಟನೆಯಾಗುತ್ತೆ ಅಂತ ಹರಿಪ್ರಸಾದ್ ಹೆದರಿಸ್ತಾ ಇದ್ದಾರೆ. ಗುಂಡಾ ಮುಸ್ಲಿಮರಿಂದ ಗೋಧ್ರಾ ಘಟನೆಯಾಗಿತ್ತು. ಮಂದಿರ ಉದ್ಘಾಟನೆಗೆ ಶಂಕರಾಚಾರ್ಯರ 2 ಪೀಠಗಳು ಆಕ್ಷೇಪಣೆ ಮಾಡ್ತಾ ಇದ್ವಿ. ಇಂಥ ಕಾರ್ಯಕ್ರಮಕ್ಕೆ ಈ ರೀತಿ ಮಾಡೋದು ಸರಿಯಲ್ಲ. 500 ವರ್ಷಗಳ ಬಳಿಕ ಶ್ರೀರಾಮನ ಪ್ರತಿಷ್ಠಾಪನೆಯಾಗ್ತಾ ಇದೆ, ದಯಮಾಡಿ ಉದ್ಘಾಟನೆಗೆ ಬನ್ನಿ ಅಂತಲೂ ಮುತಾಲಿಕ್ ಮನವಿ ಮಾಡಿದ್ದಾರೆ. ಜೊತೆಗೆ ಕಾಂಗ್ರೆಸ್ ನಾಯಕರ ವಿರುದ್ಧ ಮುತಾಲಿಕ್ ಕಿಡಿಕಾರಿದ್ದಾರೆ. ಒಂದು ಕಡೆ ರಾಮ ಮಂದಿರ ಇನಾಗ್ರೇಷನ್ಗೆ ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆ ನಡೆಯುತ್ತದೆ, ಜೊತೆಗೆ ಕ್ಷಣಗಣನೆ ಕೂಡ ಶುರುವಾಗಿದೆ. ಆದರೆ ಮತ್ತೊಂದು ಕಡೆ ಪರ ವಿರೋಧಗಳು ಜೋರಾಗಿ ಕೇಳಿ ಬರ್ತಾ ಇರುವಂಥದ್ದು. ಇದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಶ್ರೀರಾಮ ಸೇನೆಯ ಅಧ್ಯಕ್ಷರಾಗಿರುವಂತಹ ಮುತಾಲಿಕ್ ಅವರಿದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸರ್, ಈಗಾಗಲೇ ಶ್ರೀರಾಮ ಮಂದಿರ ಉದ್ಘಾಟನೆಗೆ ದಿನಗಣನೆ ನಡೀತಾ ಇದೆ, ಎಲ್ಲ ರೀತಿಯ ಅದ್ದೂರಿ ತಯಾರಿ ಕೂಡ ನಡೀತಾ ಇದೆ. ಸೊ ನಮ್ಮಲ್ಲಿ ಯಾವ ರೀತಿಯ ತಯಾರಿಗಳನ್ನು ಮಾಡ್ಕೊಂಡಿದ್ದೀರಿ? ಪ್ರತಿ ದೇವಸ್ಥಾನ ಇರ್ಬೋದು ಅಥವಾ ಮನೆಗಳಲ್ಲಿರ್ಬೋದು ಮಂತ್ರಾಕ್ಷತೆಯನ್ನು ಈಗಾಗಲೇ ಹಂಚಿದ್ದೀರಿ, ಯಾವ ರೀತಿ ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀರಿ ಅದಕ್ಕೆ ಅಂತ? ನೋಡಿ, ಕರ್ನಾಟಕ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ವಿಶೇಷವಾಗಿ ಮುಜರಾಯಿ ದೇವಸ್ಥಾನಗಳಲ್ಲಿ ಸರ್ಕಾರದಿಂದಲೇ 22ನೇ ತಾರೀಕು ವಿಶೇಷವಾದಂಥ ಪೂಜೆ ಮಾಡಬೇಕು ಅಂತನ್ನುವಂಥದ್ದು ಘೋಷಣೆ ಮಾಡಿದ್ದಕ್ಕೆ ನಾನು ಕಾಂಗ್ರೆಸ್ ಸರ್ಕಾರಕ್ಕೆ ಧನ್ಯವಾದವನ್ನು ಹೇಳ್ತಾ ಇದ್ದೀನಿ, ಅಭಿನಂದನೆಗಳನ್ನು ಹೇಳ್ತಾ ಇದ್ದೀನಿ. ನಾನು ಇಷ್ಟು ಒಳ್ಳೆಯ ಸಂದರ್ಭ ಬಂದಂಥ ಸಮಯದಲ್ಲಿ ಕರ್ನಾಟಕ ಕಾಂಗ್ರೆಸ್ನವರು ನಿರ್ಣಯ ತಗೊಂಡಿದ್ದು ಒಳ್ಳೆಯದು. ಇನ್ನು ಇಡೀ ಸಮಾಜ, ಎಲ್ಲ ಹಿಂದೂಗಳು ಇವತ್ತು ಬಹಳ ದೊಡ್ಡ ಪ್ರಮಾಣದಲ್ಲಿ ರಾಮನ ಒಂದು ದೇವಸ್ಥಾನದ ಉದ್ಘಾಟನೆಯ ದಿನ ಕಾತುರದಿಂದ, ಆನಂದದಿಂದ, ಕುತೂಹಲದಿಂದ ಕಾಯ್ತಾ ಇದ್ದಾರೆ. ಸೊ ನಾವು ಆವತ್ತಿನ ದಿನ ದೀಪಾವಳಿ ಹಬ್ಬ ಆಚರಣೆ ಮಾಡುವಷ್ಟು ಸಡಗರದಿಂದ ನಮ್ಮ ಮನೆ, ಓಣಿ, ದೇವಸ್ಥಾನಗಳು ಅಲಂಕಾರ ಮಾಡಬೇಕು ಅಂತನ್ನುವಂಥದ್ದು ಈಗಾಗಲೇ ನಿರ್ಣಯವನ್ನು ತಗೊಂಡಿದ್ದಾರೆ. ನಾವು ಕೂಡ ಶ್ರೀರಾಮ ಸೇನೆ ಸಂಘಟನೆಯಿಂದ ಕರ್ನಾಟಕದ ವಿಶೇಷ ದೇವಸ್ಥಾನಗಳ ಸ್ವಚ್ಛತೆ ಮತ್ತು ಅಲಂಕಾರದ ಸಂಬಂಧಪಟ್ಟಾಗೆ ನಾವು ಕೈ ಜೋಡಿಸ್ತಾ ಇದ್ದೀವಿ. ನೀವು ಹೇಳಿದಾಗೇನೆ ಮುಜರಾಯಿ ಇಲಾಖೆಯ ಸಚಿವರು ಎಲ್ಲ ದೇವಾಲಯಗಳಲ್ಲೂ ಕೂಡ ಹೋಮ, ಹವನ, ಮಂತ್ರ ಅಂದರೆ ಏನು ರಾಮಸ್ತೋತ್ರವನ್ನು ಮಾಡಬೇಕು ಅಂತ ಹೇಳಿದ್ದಾರೆ. ಆದರೆ ಇನ್ನೊಂದು ಕಡೆ ಎಲ್ಲ ಕಾಂಗ್ರೆಸ್ ಅವರು ಇದಕ್ಕೆ ನಾವು ಬಾಯ್ಕಾಟ್ ಮಾಡ್ತೀವಿ, ನಾವು ಬರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಇದಕ್ಕೇನು ಹೇಳ್ತೀರಿ ನೀವು? ಒಂದು ಕಡೆಗೆ ಸೌಮ್ಯ ಹಿಂದುತ್ವದ ವಾತಾವರಣವನ್ನು ಒಂದು ಪ್ರಯೋಗವನ್ನು ಮಾಡ್ತಾ ಇದ್ದಾರೆ. ಮೊನ್ನೆ ಮಾನ್ಯ ಸಿದ್ದರಾಮಯ್ಯನವರು ಹೇಳಿದ್ರು, ನಾವು ಹಿಂದೂಗಳು, ನಾವು ಪೂಜೆ ಮಾಡ್ತೀವಿ, ಅಲ್ಲೇ ಹೋಗಬೇಕಾಗಿಲ್ಲ, ನಾವು ಇಲ್ಲೇ ರಾಮನ ಪೂಜೆ ಮಾಡ್ತೀವಿ. ರಾಮನ ವಿರೋಧ ಮಾಡಿದವರು, ಬಾಬರನ ಪರವಾಗಿ ನಿಂತ್ಕೊಂಡವರು ಬಾಯಿಂದ ಇವತ್ತು ರಾಮ ನಾವು ಪೂಜೆ ಮಾಡ್ತೀವಿ ಅಂತ ಹೇಳಿ ಬಂದಿದ್ದು ರಾಮನ ಆಶೀರ್ವಾದದಿಂದನೇ, ರಾಮನ ಇವತ್ತಿನ ವಾತಾವರಣದಿಂದನೇ ನಿಮ್ಮ ಬಾಯಿಂದ ಬಂದಿದೆ ಅಂತನ್ನುವಂಥದ್ದು ಹೇಳ್ತಾ ಇದ್ದೀನಿ. ಅದರ ಜೊತೆಗೆ ಇವತ್ತು ಕೇಂದ್ರದಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ನಿರ್ಣಯ ತೊಗೊಂಡಿದ್ದಾರೆ, AICC ಮೀಟಿಂಗ್ನಲ್ಲಿ ನಿರ್ಣಯ ತೊಗೊಂಡಿದ್ದಾರೆ. ನಾವು ರಾಮ ಮಂದಿರದ ಆ ನಿರ್ಮಾಣದ ದಿನ ನಾವು ಬರೋಲ್ಲ, ಬಾಯ್ಕಾಟ್ ಮಾಡಿದ್ದಾರೆ. ಇದು ಬಹಳ ದೊಡ್ಡ ತಪ್ಪು ಮಾಡಿದ್ದಾರೆ, ಅಕ್ಷಮ್ಯ ಅಪರಾಧವನ್ನು ಮಾಡಿದಿರಿ ನೀವು. ಇದು ಮುತಾಲಿಕ್ ಅವರ ಮಾತು. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ನಾಗರಾಜ್ ಜೊತೆಗೆ ಮಮತಾ ಮರ್ದಾಳ, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.